ಪಾಕಿಸ್ತಾನ ಭಾರತದ ಮೇಲೆ ದಾಳಿ ನಡೆಸೋದಕ್ಕೆ ಏನ್ ಕಾರಣ? ಇದು ಎರಡೂ ದೇಶಗಳ ನಡುವಿನ ಪೂರ್ಣ ಪ್ರಮಾಣದ ಸಂಘರ್ಷದ ಆರಂಭನ? ಲಾಹೋರ್ನ ವಾಯು ರಕ್ಷಣಾ ವ್ಯವಸ್ಥೆಯನ್ನೇ ಭಾರತ ಯಾಕೆ ನಿರ್ದಿಷ್ಟವಾಗಿ ಗುರಿಯಾಗಿಸಿತು? ಪಾಕಿಸ್ತಾನ ಇನ್ನು ಎಷ್ಟು ಮುಂದುವರಿಬಹುದು ಮತ್ತೆ ಭಾರತ ಮುಂದೆ ಏನ್ ಮಾಡಬಹುದು? ಈ ಹೆಚ್ಚುತ್ತಾ ಇರುವಂತಹ ಬಿಕ್ಕಟ್ಟಿನ ಜಾಗತಿಕ ಪರಿಣಾಮಗಳೇನು? ಇದು ರಾಜತಾಂತ್ರಿಕತೆಯಿಂದ ನಿಭಾಯಿಸಲಾರದಂತಹ ಹಂತಕ್ಕೆ ಹೋಗಿದೆಯಾ? ಎರಡೂ ರಾಷ್ಟ್ರಗಳು ಯುದ್ಧಕ್ಕಾಗಿ ತೆರಬೇಕಾದಂತಹ ಬೆಲೆ ತೆರೆದಕ್ಕೆ ಸಿದ್ಧವಾಗಿವೆಯಾ? ಈ ಮಹತ್ವದ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಲಾಹೋರ್ನ ವಾಯು ರಕ್ಷಣಾ ವ್ಯವಸ್ಥೆಯನ್ನ ನಾಶಪಡಿಸಿರೋದಾಗಿ ಭಾರತ ಹೇಳಿಕೊಂಡಿದೆ. ಮೇ 7 ಮತ್ತು 8 ರಾತ್ರಿ ಪಾಕಿಸ್ತಾನ ಭಾರತದ 15 ನಗರಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಡ್ತು. ಆದ್ರೆ ಸೇನೆಯ ಪ್ರತಿದಾಳಿಯ ಪರಿಣಾಮವಾಗಿ ಪಾಕಿಸ್ತಾನ ಯಶಸ್ವಿ ಆಗ್ಲಿಲ್ಲ ಅಂತ ಭಾರತ ಸರ್ಕಾರ ಹೇಳಿದೆ. ಭಾರತದ ಪ್ರತಿಕಾರದ ದಾಳಿಗೆ ಲಾಹೋರ್ನ ವಾಯು ರಕ್ಷಣಾ ವ್ಯವಸ್ಥೆ ತುತ್ತಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಭಾರತ ಮತ್ತೆ ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ಹೆಚ್ಚುತ್ತಾ ಇದೆ ಅನ್ನೋದಂತೂ ನಿಜ. ಈಗ ಭಾರತೀಯ ಸೇನಾ ನೆಲೆಗಳು ಮತ್ತೆ ವಸತಿ ಪ್ರದೇಶಗಳ ಮೇಲೆ ಪಾಕಿಸ್ತಾನ ದಾಳಿ ನಡೆಸಿತು. ಅದಕ್ಕೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆಯನ್ನ ನಾಶಪಡಿಸಿತು. ಇದು ಎರಡೂ ದೇಶಗಳ ಸೇನೆಗಳು ಈಗ ಸಂಘರ್ಷಕ್ಕೆ ಹತ್ತಿರವಾಗ್ತಾ ಇವೆ ಅನ್ನೋದನ್ನ ತೋರಿಸುತ್ತೆ. ಭಾರತ ಮೇ 7 ಕಾರ್ಯಾಚರಣೆಯನ್ನ ನಡೆಸಿದಾಗ ಪಾಕಿಸ್ತಾನದ ಯಾವುದೇ ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಆದ್ರೆ ಪಾಕಿಸ್ತಾನ ಭಾರತೀಯ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡ್ರೆ ಸೂಕ್ತ ಉತ್ತರವನ್ನ ನೀಡದೇ ಇರಲಾಗೋದಿಲ್ಲ ಅಂತ ಕೂಡ ಭಾರತ ಹೇಳಿತ್ತು. ಪಂಜಾಬ್ನ ಅಮೃತಸರದಲ್ಲಿ ಬುಧವಾರ ರಾತ್ರಿ ಸ್ಫೋಟಗಳ ಸದ್ದು ಕೇಳಿಬಂದಿದೆ. ಗುರುವಾರ ಬೆಳಿಗ್ಗೆ ಇಲ್ಲಿನ 3 ಹಳ್ಳಿಗಳಲ್ಲಿ ರಾಕೆಟ್ಗಳು ಪತ್ತೆಯಾಗಿವೆ. ಈ ರಾಕೆಟ್ಗಳು ಪಾಕಿಸ್ತಾನದಿಂದ ಹಾರಿಸಲ್ಪಟ್ಟಿದ್ದು ಭಾರತೀಯ ರಕ್ಷಣಾ ಪಡೆ ಹೊಡೆದುರುಳಿಸಿರುವಂತಹ ಸಾಧ್ಯತೆಯ ಬಗ್ಗೆ ರಕ್ಷಣಾ ತಜ್ಞರು ಹೇಳಿದ್ದಾರೆ. ಪಂಜಾಬ್ನ ಫಿರೋಜ್ಪುರದಲ್ಲಿ ಪಾಕಿಸ್ತಾನಿ ಒಳನುಸುಳುಕೋರರನ್ನ BSF ಹತ್ಯೆ ಮಾಡಿದೆ. 1971 ಯುದ್ಧದ ನಂತರ ಮೊದಲ ಬಾರಿಗೆ 3 ಪಡೆಗಳು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿವೆ. ಹಾಗಾದ್ರೆ ಯುದ್ಧದ ಪರಿಸ್ಥಿತಿಗೆ ನಾವು ಹತ್ತಿರವಾಗ್ತಾ ಇದೀವ? ಪೂರ್ಣ ಪ್ರಮಾಣದ ಯುದ್ಧ ನಡೆಯುತ್ತಾ ಅಥವಾ ದೀರ್ಘಾವಧಿಯ ಸಂಘರ್ಷ ಉಂಟಾಗುತ್ತಾ? ಪಾಕಿಸ್ತಾನ ಭಾರತೀಯ ಸೇನಾ ನೆಲೆಗಳು ಮತ್ತೆ ನಗರಗಳನ್ನ ಗುರಿಯಾಗಿಸಲು ಪ್ರಯತ್ನಿಸ್ತಾ ಇದ್ದಾಗ ಭಾರತ ಕೂಡ ಅದಕ್ಕೆ ಪ್ರತೀಕಾರದ ಕ್ರಮವನ್ನು ತೆಗೆದುಕೊಳ್ಬೇಕಾಯ್ತು. ಈ ಬಗ್ಗೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಂದ್ರೆ PIB ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ಮೇ 7 ಮತ್ತು 8 ರಾತ್ರಿ ಪಾಕಿಸ್ತಾನ ಭಾರತದ ಉತ್ತರ ಮತ್ತೆ ಪಶ್ಚಿಮ ಪ್ರದೇಶಗಳಲ್ಲಿನ ಹಲವಾರು ಸೇನಾ ನೆಲೆಗಳನ್ನ ಗುರಿಯಾಗಿಸೋದಕ್ಕೆ ಪ್ರಯತ್ನ ಪಟ್ಟಿದೆ ಅಂತ ವರದಿಯಾಗಿದೆ. ಆದ್ರೆ ಅದನ್ನ ಭಾರತೀಯ ಸೇನೆ ಮತ್ತೆ ವಾಯುಪಡೆ ವಿಫಲಗೊಳಿಸಿತು. ಮತ್ತೆ ಅದಕ್ಕೆ ಪ್ರತೀಕಾರವಾಗಿ ಪಾಕಿಸ್ತಾನದ ಅನೇಕ ಸ್ಥಳಗಳಲ್ಲಿ ವಾಯು ರಕ್ಷಣಾ ರಾಡಾರ್ಗಳು ಮತ್ತೆ ವ್ಯವಸ್ಥೆಗಳನ್ನ ಗುರಿಯಾಗಿಸಿತು. PIB ಪ್ರಕಟಣೆಯಲ್ಲಿ ಈ ವಿಚಾರವನ್ನ ಹೇಳಲಾಗಿದೆ. ಪಾಕಿಸ್ತಾನ ನಡೆಸಿದಂತಹ ರೀತಿಯಲ್ಲೇನೆ ದಾಳಿ ನಡೆಸಲಾಯಿತು. ಗುಜರಾತ್ನ ಭುಜ್ ಮತ್ತೆ ರಾಜಸ್ಥಾನದ ಫಲೋಡಿ ಪ್ರದೇಶವನ್ನ ಗುರಿಯಾಗಿಸೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಪಟ್ಟಿತ್ತು ಅಂತ ಹೇಳಲಾಗಿದೆ. ಇದರೊಂದಿಗೆ ಅವಂತಿಪುರ, ಶ್ರೀನಗರ, ಜಮ್ಮು, ಉರಿ, ಪೂಂಚ್ ಹಾಗೆ ಪಠಾಣ್ಕೋಟ್, ಅಮೃತ್ಸರ, ಕಪೂರ್ತಲಾ, ಜಲಂಧರ್, ಲುಧಿಯಾನಾ, ಆದಂಪುರ್, ಬಟಿಂಡಾ, ಚಂಡೀಗಢ ಸೇನಾ ನೆಲೆಗಳನ್ನ ಗುರಿಯಾಗಿಸೋದಕ್ಕೆ ಪ್ರಯತ್ನಿಸ್ತಾ ಇತ್ತು. ಇದನ್ನ ಭಾರತ ವಿಫಲಗೊಳಿಸಿದೆ. ಪಾಕಿಸ್ತಾನದ ದಾಳಿಯನ್ನ ತಡೆಯೋದಕ್ಕೆ ಭಾರತ ಪ್ರತೀಕಾರದ ಕ್ರಮವನ್ನ ತೆಗೆದುಕೊಳ್ಬೇಕಾಯ್ತು ಅಂತ ಸರ್ಕಾರ ಹೇಳಿದೆ. ದಾಳಿಯನ್ನ ಪಾಕಿಸ್ತಾನ ನಡೆಸಿದೆ ಅಂತ ಸಾಬೀತುಪಡಿಸೋದಕ್ಕೆ ಹಲವು ಸ್ಥಳಗಳಿಂದ ಭಗ್ನಾವಶೇಷಗಳನ್ನ ಸಂಗ್ರಹಿಸಲಾಗ್ತಾ ಇದೆ ಅಂತ ಕೂಡ ಭಾರತ ಸರ್ಕಾರ ಹೇಳಿದೆ. ಭಾರತದ 12 ಡ್ರೋನ್ಗಳನ್ನ ಹೊಡೆದುರುಳಿಸಿರೋದಾಗಿ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಪಾಕಿಸ್ತಾನ ಅಪ್ರಚೋದಿತವಾಗಿ LOC ಮೇಲೆ ಗುಂಡು ಹಾರಿಸಿದೆ ಅಂತ ಸರ್ಕಾರ ಹೇಳಿದೆ. ಪ್ರಧಾನಿ ಮೋದಿ ಅವರು ಭಾರತ ಸರ್ಕಾರದ ಕಾರ್ಯದರ್ಶಿಗಳೊಂದಿಗೆ ಉನ್ನತ ಮಟ್ಟದ ಸಭೆಯನ್ನ ನಡೆಸಿರೋದ್ರ ಬಗ್ಗೆ ವರದಿಯಾಗಿದೆ. ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಎಲ್ಲಾ ಇಲಾಖೆಗಳ ನಡುವೆ ಸಮನ್ವಯ ಇರುತ್ತೆ ಅನ್ನೋದನ್ನ ಖಚಿತಪಡಿಸಿಕೊಳ್ಳಲಾಗಿದೆ. ಕುಪ್ವಾರ, ಬಾರಾಮುಲ್ಲಾ, ಉರಿ, ಪೂಂಚ್, ಮೇಂಧರ್ ಮತ್ತೆ ರಜೌರಿಯಲ್ಲಿ ಮಾರ್ಟರ್ಗಳು ಮತ್ತೆ ಭಾರಿ ಕ್ಯಾಲಿಬರ್ ಫಿರಂಗಿಗಳನ್ನ ಬಳಸಲಾಗಿದೆ ಅಂತ PIB ಪ್ರಕಟಣೆ ಹೇಳುತ್ತೆ. ಪಾಕಿಸ್ತಾನದ ಗುಂಡಿನ ದಾಳಿ ಮತ್ತೆ ಶೆಲ್ ದಾಳಿಯಲ್ಲಿ 3 ಭಾರತೀಯ ಮಹಿಳೆಯರು ಮತ್ತೆ 5 ಮಕ್ಕಳು ಸೇರಿದಂತೆ 16 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಸರ್ಕಾರ ಒಪ್ಕೊಂಡಿದೆ. ಅಂದ್ರೆ ಗಡಿ ಪ್ರದೇಶಗಳಲ್ಲಿನ ಪರಿಸ್ಥಿತಿ ಈಗ ಬಿಕ್ಕಟ್ಟಿನದಾಗಿದೆ. ಅಲ್ಲಿ ಉದ್ವಿಗ್ನತೆ ಮತ್ತೆ ಸಂಘರ್ಷದ ಪರಿಸ್ಥಿತಿ ಉದ್ಭವಿಸ್ತಾ ಇದೆ. ಗಡಿ ಪ್ರದೇಶಗಳಲ್ಲಿ ಮುಂಬರುವಂತಹ ದಿನಗಳಲ್ಲಿ ಆತಂಕ ಹೆಚ್ಚಾಗಲಿದೆ ಅನ್ನುವಂಥ ಸುಳಿವು ಸಿಗ್ತಾ ಇದೆ. ಸಾಮಾನ್ಯವಾಗಿ ಜನನಿ ಬಿಡುವಾಗಿರುವಂತಹ ಪೂಂಚ್ನ ಮಾರುಕಟ್ಟೆಯಲ್ಲಿ ಮೌನ ಆವರಿಸಿದೆ. ಮೇ 8 ಬೆಳಿಗ್ಗೆ ಅಂಗಡಿಗಳು ಮುಚ್ಚಿದ್ವು ಮತ್ತೆ ರಸ್ತೆಗಳು ಸಂಪೂರ್ಣವಾಗಿ ಖಾಲಿಯಾಗಿದ್ವು. ಈ ಪ್ರದೇಶಗಳಲ್ಲಿ ಯುದ್ಧದ ಭಯ ಆವರಿಸಿದೆ ಅನ್ನೋದನ್ನ ಇದು ತೋರಿಸುತ್ತೆ. ಪೂಂಚ್ನಲ್ಲಿ ಪಾಕಿಸ್ತಾನ ನಡೆಸ್ತಾ ಇರುವಂತಹ ಗುಂಡಿನ ದಾಳಿಯ ಮಟ್ಟ ಆಘಾತಕಾರಿಯಾಗಿದೆ. ಭಾರತೀಯ ಸೇನೆ ಪ್ರತ್ಯುತ್ತರವನ್ನ ನೀಡ್ತಾ ಇದೆ. ಪರಿಸ್ಥಿತಿಯನ್ನು ಹಗುರವಾಗಿ ಪರಿಗಣಿಸುವ ಹಾಗಿಲ್ಲ. 40 ವರ್ಷಗಳಲ್ಲಿ ಇಂತಹ ದಾಳಿ ನಡೆದಿಲ್ಲ ಅಂತ ಸ್ಥಳೀಯರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ.
ಪೂಂಚ್ ನಿಯಂತ್ರಣ ರೇಖೆಗೆ ಹತ್ತಿರದಲ್ಲಿದೆ. ಪೂಂಚ್ ಮತ್ತೆ ರಜೌರಿಯಿಂದ 106 ಜನರನ್ನ ಸ್ಥಳಾಂತರಿಸಲಾಗಿದೆ ಅಂತ ಹೇಳಲಾಗಿದೆ. ಪೂಂಚ್ ಅನ್ನ ಹೊರತುಪಡಿಸಿ ಇತರ ನಗರಗಳಲ್ಲಿ ನಡೆದಂತಹ ದಾಳಿಗಳಲ್ಲಿ 16 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. 57ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ. ಪೂಂಚ್ ಮೇಲಿನ ದಾಳಿ 6 ಗಂಟೆಗಳ ಕಾಲ ನಡೀತು ಅಂತ ಗ್ರೇಟರ್ ಕಾಶ್ಮೀರ ಪತ್ರಿಕೆ ಬರೆದಿದೆ. ಗಡಿಯಲ್ಲಿರುವಂತಹ ಈ ಹಳ್ಳಿಗಳ ಜನರನ್ನ ಯಾವುದೇ ಯುದ್ಧ ಇಲ್ಲದೆ ಗುರಿಯಾಗಿಸಲಾಗ್ತಾ ಇದೆ. ಜಮ್ಮು ಕಾಶ್ಮೀರ ಮತ್ತೆ ಪಂಜಾಬ್ ಅನ್ನ ಹೊರತುಪಡಿಸಿ ಪಾಕಿಸ್ತಾನ ಗುಜರಾತ್ ಮತ್ತೆ ರಾಜಸ್ಥಾನವನ್ನ ಕೂಡ ಗುರಿಯಾಗಿಸೋದಕ್ಕೆ ಪ್ರಯತ್ನ ಪಟ್ಟಿದೆ. ಲಾಹೋರ್, ಕರಾಚಿ, ಸಿಯಾಲ್ಕೋಟ್ ವಿಮಾನ ನಿಲ್ದಾಣಗಳಲ್ಲಿನ ವಿಮಾನಗಳು ಸ್ವಲ್ಪ ಸಮಯದವರೆಗೆ ಸ್ಥಗಿತಗೊಳ್ಳಲಿವೆ ಅಂತ ರೈಟರ್ಸ್ ವರದಿ ಮಾಡಿದೆ. ಭಾರತದ ಹಲವು ವಿಮಾನ ನಿಲ್ದಾಣಗಳನ್ನ ಮೇ 10ರವರೆಗೆ ಮುಚ್ಚಲಾಗಿದೆ. ಗುರುವಾರದ ಸರ್ವಪಕ್ಷ ಸಭೆಯಲ್ಲಿ ಭಾರತ ಮೊದಲ ಬಾರಿಗೆ ಕನಿಷ್ಠ 100 ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿದೆ. ಸರ್ವಪಕ್ಷ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿರೋಧ ಪಕ್ಷದ ಸದಸ್ಯರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಅಂತ ಮೂಲಗಳನ್ನು ಉಲ್ಲೇಖಿಸಿ ಒಂದು ಸುದ್ದಿಯನ್ನ ಪ್ರಕಟಿಸಲಾಗಿದೆ. ಪ್ರಧಾನಿ ಮೋದಿ ಅವರು ಸರ್ವಪಕ್ಷ ಸಭೆಯಲ್ಲಿ ಭಾಗವಹಿಸಿರಲಿಲ್ಲ, ಹಾಗೆ ಅವರು ಹಿಂದಿನ ಸರ್ವಪಕ್ಷ ಸಭೆಗೂ ಕೂಡ ಹಾಜರಾಗಿರಲಿಲ್ಲ. ಪ್ರಧಾನಿ ಮೋದಿ ಅವರು ಕೂಡ ಸಭೆಗೆ ಬರಬೇಕು ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಹೇಳಿದ್ರು. ಈ ಬಿಕ್ಕಟ್ಟಿನ ಸಮಯದಲ್ಲಿ ಸರ್ಕಾರದೊಂದಿಗೆ ಕಾಂಗ್ರೆಸ್ ನಿಂತಿದೆ. ಸರ್ಕಾರ ನಮಗೆ ಏನ್ ಹೇಳಿದೆಯೋ ಅದನ್ನ ಸಾರ್ವಜನಿಕವಾಗಿ ಚರ್ಚೆ ಮಾಡೋದಕ್ಕೆ ಬಯಸೋದಿಲ್ಲ ಅಂತ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಸರ್ಕಾರಕ್ಕೆ ಅಗತ್ಯವಿರುವಂತಹ ಯಾವುದೇ ಸಹಾಯವನ್ನು ಒದಗಿಸೋದಕ್ಕೆ ಸಿದ್ಧವಾಗಿರೋದಾಗಿ ಅವರು ಹೇಳಿದ್ದಾರೆ. ಸರ್ಕಾರದ ಪ್ರತಿಕಾರದ ಕ್ರಮದಿಂದ ಪಾಕಿಸ್ತಾನ ಆತಂಕಗೊಂಡಿದೆ. ಪೂಂಚ್ ಮತ್ತೆ ರಜೌರಿ ಪ್ರದೇಶಗಳಲ್ಲಿ ಮನಬಂದ ಹಾಗೆ ಗುಂಡಿನ ದಾಳಿಯನ್ನ ನಡೆಸಲಾಗ್ತಾ ಇದೆ. ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸ್ತಾ ಇದ್ದು ಭಾರತೀಯ ಸೇನೆಯು ಕೂಡ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ನೀಡ್ತಾ ಇದೆ ಅಂತ ಭಾರತೀಯ ಸೇನೆ ಹೇಳಿದೆ. ಹತಾಶೆಯಿಂದ ಪಾಕಿಸ್ತಾನ ಗಡಿ ಪ್ರದೇಶಗಳಲ್ಲಿ ಕದನ ವಿರಾಮ ಉಲ್ಲಂಘಿಸ್ತಾ ಇದೆ. ಈ ಪ್ರದೇಶಗಳ ಭದ್ರತೆ ಮತ್ತೆ ಅಗತ್ಯ ವಸ್ತುಗಳ ವ್ಯವಸ್ಥೆಗಳ ಕುರಿತು ಗೃಹ ಸಚಿವ ಅಮಿತ್ ಶಾ ಅವರು ಮುಖ್ಯಮಂತ್ರಿ ಮತ್ತೆ ಲೆಫ್ಟಿನೆಂಟ್ ಗವರ್ನರ್ ಅವರೊಂದಿಗೆ ಸಭೆಗಳನ್ನ ನಡೆಸಿದ್ದಾರೆ. ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿಯ ಪ್ರಕಾರ ಲ್ಯಾನ್ಸ್ ನಾಯಕ ದಿನೇಶ್ ಕುಮಾರ್ ಹುತಾತ್ಮರಾಗಿದ್ದಾರೆ. ಅಣ್ಣ ತಂಗಿಯರಾದ 14 ವರ್ಷದ ಜೋಯಾ ಖಾನ್ ಮತ್ತೆ 12 ವರ್ಷದ ಜೈನ್ ಖಾನ್ ಮೃತಪಟ್ಟಿದ್ದಾರೆ. ಅವ್ರ ಮನೆಯ ಮೇಲೆ ಬಾಂಬ್ ಬಿದ್ದ ಕಾರಣ ಛಾವಣಿ ಕುಸಿದು ಇಬ್ರು ಸಾವನ್ನಪ್ಪಿದ್ರು ಅಂತ ಅಲ್ ಜಜೀರಾ ಬರೆದಿದೆ. 7 ವರ್ಷದ ಬಾಲಕಿ ಮರಿಯಂ ಮತ್ತೆ 13 ವರ್ಷದ ವಿಹಾನ್ ಭಾರ್ಗವ್ ಪಾಕಿಸ್ತಾನದ ಗುಂಡುಗಳಿಗೆ ಬಲಿಯಾಗಿದ್ದಾರೆ. 55 ವರ್ಷದ ಅಮ್ರೀಕ್ ಸಿಂಗ್ ಮತ್ತೆ 48 ವರ್ಷದ ರಂಜಿತ್ ಸಿಂಗ್ ಗುಂಡೇಟಿನಿಂದ ಸಾವನ್ನಪ್ಪಿದ್ರು. ಹಾಗೆ 35 ವರ್ಷದ ಬಲ್ವಿಂದರ್ ಕೌರ್ ಕೂಡ ಸಾವನ್ನಪ್ಪಿದ್ರು. ಸ್ಥಳೀಯ ಮಸೀದಿಯ ಮೊಹಮ್ಮದ್ ಇಕ್ಬಾಲ್ ಮತ್ತೆ ಮೊಹಮ್ಮದ್ ರಫಿ ಗುಂಡಿನ ದಾಳಿಗೆ ಬಲಿಯಾದ್ರು. ಅನೇಕ ಕಡೆಗಳಲ್ಲಿ ಈ ಗೋಧಿ ಮೀಡಿಯಾಗಳು ನಾಚಿಕೆಗೇಡಿ ರೀತಿಯಲ್ಲಿ ತಪ್ಪು ವರದಿಯನ್ನ ಮಾಡ್ತಾ ಇರೋದು ಕೂಡ ನಡೀತಾ ಇದೆ. ಕಾರಿ ಮೊಹಮ್ಮದ್ ಇಕ್ಬಾಲ್ ಅವರ ಸಾವನ್ನ ಮಡಿಲ ಮೀಡಿಯಾಗಳು ಹೇಗೆ ಚಿತ್ರಿಸಿವೆ ಅನ್ನೋದನ್ನ ಆಲ್ಟ್ ನ್ಯೂಸ್ ಸಂಪಾದಕ ಮೊಹಮ್ಮದ್ ಜುಬೇರ್ ಅವರು ತೋರಿಸಿದ್ದಾರೆ. ಅನೇಕ ಪ್ರಮುಖ ಚಾನೆಲ್ಗಳು ಕಾರಿ ಮೊಹಮ್ಮದ್ ಇಕ್ಬಾಲ್ ಒಬ್ಬ ಭಯೋತ್ಪಾದಕ ಅಂತ ಸುಳ್ಳು ಹೇಳಿವೆ. ಮತ್ತೆ ಪಾಕಿಸ್ತಾನದ ಕೋಟ್ಲಿ ಶಿಬಿರದ ಮೇಲೆ ಭಾರತ ನಡೆಸಿದಂತಹ ದಾಳಿಯಲ್ಲಿ ಖಾರಿ ಸತ್ತಿರೋದಾಗಿ ತಪ್ಪಾಗಿ ಹೇಳಲಾಗಿದೆ. ಪಾಕಿಸ್ತಾನದ ಗುಂಡಿನ ದಾಳಿಯಲ್ಲಿ ಅವರು ಸಾವನ್ನಪ್ಪಿದ್ರು. ಆದ್ರೆ ಸತ್ಯ ಏನು ಅಂತ ಅಂದ್ರೆ ಕಾರಿ ಮೊಹಮ್ಮದ್ ಇಕ್ಬಾಲ್ ಒಬ್ಬ ಶಿಕ್ಷಕರಾಗಿದ್ರು. ಆದ್ರೆ ಸುಳ್ಳು ಹೇಳುವಂತ ಇಲ್ಲಿನ ಚಾನೆಲ್ಗಳ ವಿರುದ್ಧ ಯಾರೂ ಅಭಿಯಾನ ನಡೆಸೋದಿಲ್ಲ. ಪಹಲ್ಗಾಮ್ ದಾಳಿಯ ನಂತರ ಮಡಿಲ ಮೀಡಿಯಾ ಚಾನೆಲ್ಗಳಲ್ಲಿ ಪಾಕಿಸ್ತಾನಿಗಳ ಮೂಲಕ ಭಾರತದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನ ಹೇಳಿಸಲಾಯಿತು. ಆದ್ರೆ ಯಾರು ಕೂಡ ಅವನ್ನ ದೇಶದ್ರೋಹಿ ಅಂತ ಕರೀಲಿಲ್ಲ, ಮತ್ತೆ ಯಾರನ್ನು ಕೂಡ ಆ ರೀತಿ ಕರಿಬಾರ್ದು. ಆದ್ರೆ ಈಗ ಜನರು ಅದೇ ಮಡಿಲ ಚಾನೆಲ್ಗಳಲ್ಲಿ ಕುಳಿತುಕೊಂಡು ಭಾರತದ ಜನರನ್ನ ದೇಶದ್ರೋಹಿಗಳು ಅಂತ ಕರಿತಾ ಇದ್ದಾರೆ. ಭದ್ರತೆಗೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನ ವರದಿ ಮಾಡುವಂತಹ ಪತ್ರಕರ್ತರು ಯಾರ ಭಯದಿಂದಾಗಿ ಅವ್ರು ತಮ್ಮ ಸುದ್ದಿಗಳನ್ನ ತಾವೇ ಅಳಿಸಾಕ್ಬೇಕಾಗಿದೆ. ಇವತ್ತು ಟ್ರೋಲ್ಗಳ ಭಯನ ಅಥವಾ ಸರ್ಕಾರದ ಭಯನ ಇವಕ್ಕೆ? ದಿ ಹಿಂದೂ ಪತ್ರಿಕೆಯ ವಿಜೇತ ಸಿಂಗ್ ಅವರ ಒಂದು ಟ್ವೀಟ್ ಬಗ್ಗೆ ಅವರನ್ನ ಎಷ್ಟೊಂದು ಟ್ರೋಲ್ ಮಾಡಲಾಯಿತು. ವಿಜೇತ್ ಅವರನ್ನ ದೇಶದ್ರೋಹಿ, ದೇಶದ ಶತ್ರು ಅಂತೆಲ್ಲ ಕರೆಯಲಾಗ್ತಾ ಇದೆ, ಬಂಧನಕ್ಕೆ ಒತ್ತಾಯಿಸಲಾಗ್ತಾ ಇದೆ. ಇಂಥ ಸ್ಥಿತಿಯಲ್ಲಿ ಆ ಪತ್ರಕರ್ತೆಯ ಮೇಲೆ ಯಾವ ಪರಿಣಾಮ ಆಗಬಹುದು? ಅವರ ಮಾನಸಿಕ ಸ್ಥಿತಿ ಹೇಗಿರಬಹುದು? ಯಾರಾದ್ರೂ ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸ್ತಾರ? ಇತರರನ್ನ ದೇಶದ್ರೋಹಿ ಅಂತ ಕರೆಯುವಂತ ಜನರು ಸರ್ಕಾರದ ಅಧಿಕಾರವನ್ನ ಬಳಸಿಕೊಂಡು ಅಮಾಯಕರ ಮತ್ತೆ ಪ್ರಾಮಾಣಿಕರ ಮನಃಶಾಂತಿಯನ್ನೇ ಕಸಿದುಕೊಳ್ತಾ ಇದ್ದಾರೆ. ಜನರು ಎಷ್ಟು ಭಯಭೀತರಾಗಿದ್ದಾರೆ ಅಂತ ಅಂದ್ರೆ ಯಾರು ಕೂಡ ಈಗ ವಿಜೇತ ಸಿಂಗ್ ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ. ಇದೇ ಸಮಯದಲ್ಲಿ ಮಡಿಲ ಚಾನೆಲ್ಗಳಲ್ಲಿ ರಾಜಾರೋಷದಿಂದ ಸುಳ್ಳುಗಳನ್ನ ಹೇಳಲಾಗ್ತಾ ಇದೆ. ಅವುಗಳ ಮುಂದೆ ಸತ್ಯಗಳಿಗೆ ಸ್ಥಳನೇ ಇಲ್ಲ. ಒಂದು ಚಾನೆಲ್ನ ನಿರೂಪಕಿ ಯುದ್ಧ ಆರಂಭ ಆಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಇದು ಸರಿನಾ? ಸರ್ಕಾರ ಅಂತ ಯಾವುದೇ ಘೋಷಣೆಯನ್ನ ಮಾಡಿಲ್ಲ. ಸರ್ಕಾರ 9 ಸಾರ್ವಜನಿಕ ಆಶ್ರಯ ಶಿಬಿರಗಳನ್ನು ಸ್ಥಾಪಿಸಿದೆ ಮತ್ತೆ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸೋದಕ್ಕೆ ಪ್ರಯತ್ನಗಳು ನಡೀತಾ ಇವೆ ಅಂತ ಟ್ರಿಬ್ಯೂನ್ ವರದಿ ಮಾಡಿದೆ. ದಿ ಕ್ವಿಂಟ್ನ ನದೀಮೀರ್ ವರದಿಯ ಪ್ರಕಾರ ಜನರು ರಾತ್ರಿಯಿಡೀ ಕಪಾಟಿನಲ್ಲಿ ಅಡಗಿಕೊಂಡು ಕುಳಿತಿದ್ರು. ನಿಯಂತ್ರಣ ರೇಖೆಯ ಉದ್ದಕ್ಕೂ ಪಾಕಿಸ್ತಾನಿ ದಾಳಿಗಳು ನಿರಂತರವಾಗಿ ಮುಂದುವರೆದವು. ಇಲ್ಲಿ ಹಲವು ಮನೆಗಳಿಗೆ ಹಾನಿಯಾಗಿದೆ, ಕೆಲವು ಮನೆಗಳು ಬೆಂಕಿಗೆ ಆಹುತಿಯಾಗಿವೆ. ಜನರು ತಮ್ಮ ಮನೆಗಳಿಂದ ತಾವು ಇದ್ದ ಸ್ಥಿತಿಯಲ್ಲೇನೆ ಓಡ್ ಹೋದ್ರು ಅಂತ ನದೀಮೀರ್ ವರದಿ ಮಾಡಿದ್ದಾರೆ. ಇಷ್ಟು ವರ್ಷಗಳಲ್ಲಿ LOCಯಲ್ಲಿ ಭದ್ರತಾ ವ್ಯವಸ್ಥೆಗಳನ್ನ ಯಾಕೆ ಮಾಡಲಿಲ್ಲ ಅಂತ ಸ್ಥಳೀಯ ನಿವಾಸಿಗಳು ಪ್ರಶ್ನೆ ಮಾಡಿದ್ದಾರೆ.
ಗಡಿಯಲ್ಲಿನ ಪರಿಸ್ಥಿತಿ ಯಾವುದೇ ಸಮಯದಲ್ಲಿ ಹದಗೆಡಬಹುದು ಅಂತ ಎಲ್ರಿಗೂ ಗೊತ್ತಿದೆ. ದಾಳಿಯ ಮರುದಿನ ಬೆಳಿಗ್ಗೆ ಲೆಫ್ಟಿನೆಂಟ್ ಗವರ್ನರ್ ಈ ಪ್ರದೇಶಗಳ ಜನರನ್ನ ಸ್ಥಳಾಂತರಿಸಲಾಗುವುದು ಅಂತ ಟ್ವೀಟ್ ಮಾಡಿದ್ದಾರೆ. ಅಖ್ನೂರ್ನಲ್ಲೂ ಕೂಡ ಜನರು ಸುರಕ್ಷಿತ ಸ್ಥಳಗಳಿಗೆ ಹೋಗುವಂತೆ ಕೇಳ್ಕೊಳ್ಳಲಾಗಿದೆ. ಈ ಪ್ರದೇಶಗಳ ಜಿಲ್ಲಾಡಳಿತ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಕರೆದೊಯ್ಯುವಲ್ಲಿ ನಿರತವಾಗಿದೆ. ಅಂದ್ರೆ ಗಡಿ ಪ್ರದೇಶಗಳ ಜನರು ಯುದ್ಧ ಇಲ್ಲದೆ ಇದ್ರೂ ಕೂಡ ಯುದ್ಧದ ಭಯಕ್ಕೆ ತುತ್ತಾಗಿದ್ದಾರೆ. ಭಾರತೀಯ ಸೇನೆ ಪಾಕಿಸ್ತಾನದ ದಾಳಿಯನ್ನ ನಿಸ್ಸಂದೇಹವಾಗಿ ವಿಫಲಗೊಳಿಸ್ತಾ ಇದೆ. ಪಹಲ್ಗಾಮ್ ದಾಳಿ ಮತ್ತೆ ಭಾರತದ ಪ್ರತ್ಯುತ್ತರದ ನಂತರ ಎಲ್ಲರೂ ಪ್ರತಿ ಹಂತದಲ್ಲೂ ಕೂಡ ಏಕತೆಯನ್ನು ಪ್ರತಿಪಾದಿಸಿದ್ದಾರೆ. ಆದ್ರೆ ವಿಚಿತ್ರ ಅಂತ ಅಂದ್ರೆ ಒಗ್ಗಟ್ಟು ಇಷ್ಟೊಂದು ಪ್ರಬಲವಾಗಿರುವಾಗ ಒಂದು ಅಥವಾ ಎರಡು ಧ್ವನಿಗಳು ವಿಭಿನ್ನವಾಗಿದ್ರೆ ಅವರ ವಿರುದ್ಧ ಸಾಮಾಜಿಕ ಮಾಧ್ಯಮದಲ್ಲಿ ಯಾಕೆ ದಾಳಿ ಪ್ರಾರಂಭ ಆಗುತ್ತೆ? ಪ್ರಶ್ನೆಗಳನ್ನ ಕೇಳುವಂತಹ ಜನರನ್ನ ದೇಶದ್ರೋಹಿಗಳು ಅಂತ ಯಾಕೆ ಕರೀತಾರೆ? ಬೇರೆಯವರನ್ನ ದೇಶದ್ರೋಹಿ ಅಂತ ಕರೆಯುವವರ ಗುಂಪಿನಲ್ಲಿ ಯಾರೆಲ್ಲ ಇದ್ದಾರೆ? ಭದ್ರತಾ ವೈಫಲ್ಯ ಹೇಗೆ ಸಂಭವಿಸ್ತು ಅಂತ ಕೇಳ್ತಾ ಇದ್ದವರು, ಪ್ರಶ್ನೆ ಮಾಡೋರು ಕೂಡ ಇವತ್ತು ಭಾರತ ಪಾಕಿಸ್ತಾನ ಕೊಟ್ಟಂತ ಪ್ರತ್ಯುತ್ತರವನ್ನ ಸ್ವಾಗತಿಸಿದ್ದಾರೆ. ಪ್ರಶ್ನೆ ಕೇಳೋರು ಕೂಡ ಸರ್ಕಾರದೊಂದಿಗೆ ನಿಂತ್ಕೊಂಡಿದ್ದಾರೆ. ಪ್ರಶ್ನೆ ಕೇಳೋದ್ರಿಂದ ಆ ವ್ಯಕ್ತಿ ದೇಶಭಕ್ತನಲ್ಲ ಅಂತಾಗತ್ತಾ? ಈ ದ್ವೇಷದ ಕಾರ್ಖಾನೆ ವಿರುದ್ಧವಾಗಿನೇ ಕರ್ನಲ್ ಸೋಫಿಯಾ ಖುರೇಶಿ ಮತ್ತೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರನ್ನ ಮುಂದಕ್ಕೆ ತರಲಾಯಿತು. ಈ ಉತ್ತರ ಪಾಕಿಸ್ತಾನಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಧರ್ಮದ ಹೆಸರಿನಲ್ಲಿ ತಮ್ಮದೇ ದೇಶದ ಜನರಲ್ಲಿ ಬಿರುಕು ಮೂಡಿಸಿದ ದ್ವೇಷದ ಕಾರ್ಖಾನೆ ಎಲ್ರಿಗೂ ಕೂಡ ನೀಡಿದಂತ ಉತ್ತರ ಆಗಿದೆ ಅದು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರ ಹೇಳಿಕೆಯನ್ನ ಇಲ್ಲ ನೆನ್ಪು ಮಾಡ್ಕೊಳ್ಬೇಕು. ಕೋಮು ಗಲಭೆಗಳನ್ನ ತಪ್ಪಿಸಿದಂತಹ ಕೀರ್ತಿ ನಾಗರಿಕರಿಗೆ ಸಲ್ಲುತ್ತೆ ಅಂತ ಅವ್ರು ಹೇಳಿದ್ರು. ಈ ದಾಳಿಯ ಪ್ರಮುಖ ಉದ್ದೇಶನೇ ಕೋಮು ದ್ವೇಷ ಹರಡೋದಾಗಿತ್ತು. ಜಮ್ಮು ಮತ್ತೆ ಕಾಶ್ಮೀರ ಮತ್ತೆ ದೇಶದ ಉಳಿದ ಭಾಗಗಳಲ್ಲಿ ಕೋಮು ಗಲಭೆಗಳನ್ನು ಪ್ರಚೋದಿಸುವಂತಹ ಉದ್ದೇಶದಿಂದಾನೇ ಈ ಒಂದು ದಾಳಿ ನಡೆದಿತ್ತು. ಈ ಪ್ರಯತ್ನಗಳು ವಿಫಲವಾಗಿಸಿದಂತಹ ಕೀರ್ತಿ ಸರ್ಕಾರ ಮತ್ತೆ ಭಾರತದ ಎಲ್ಲಾ ನಾಗರಿಕರಿಗೆ ಸಲ್ಲಬೇಕು ಅಂತ ವಿಕ್ರಮ್ ಮಿಸ್ರಿ ಅವರು ಹೇಳಿದ್ರು. ಈ ಕೋಮು ಗಲಭೆಯ ಭಯೋತ್ಪಾದಕ ಪಿತೂರಿಯನ್ನ ಸೋಲಿಸಿದಂತ ನಾಗರಿಕರು ಯಾರು ಮತ್ತೆ ಅದನ್ನ ಪ್ರಚೋದಿಸೋದಕ್ಕೆ ಪ್ರಯತ್ನ ಪಟ್ಟಂತ ನಾಗರಿಕರು ಯಾರು ಅನ್ನೋದ್ರ ಕುರಿತು ಚರ್ಚೆ ನಡಿಬೇಕಿದೆ. ವಾಸ್ತವವಾಗಿ ಕೋಮುವಾದಿ ನಿಲುವನ್ನ ಸೋಲಿಸಿದಂತಹ ಜನರನ್ನ ದೇಶದ್ರೋಹಿಗಳು ಅಂತ ಕರೆಯಲಾಗ್ತಾ ಇದೆ. ಪ್ರಶ್ನೆ ಕೇಳಿದವರನ್ನೇ ಮತ್ತೆ ಭವಿಷ್ಯದಲ್ಲಿ ಪ್ರಶ್ನೆ ಕೇಳೋರನ್ನು ಕೂಡ ಗುರಿಯಾಗಿಸಲಾಗ್ತಾ ಇದೆ. ಕೋಮು ದ್ವೇಷವನ್ನ ಹರಡುವವರಿಗೆ ತಮ್ಮ ನೈತಿಕ ಮತ್ತೆ ಬೌದ್ಧಿಕ ಸೋಲನ್ನ ಅರಗಿಸಿಕೊಳ್ಳೋದಿಕ್ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರ ಕೂಡ ತಮಗೆ ಉತ್ತರ ನೀಡಿದೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ಳೋದಿಕ್ ಸಾಧ್ಯ ಆಗ್ತಾ ಇಲ್ಲ. ಭಾರತ ತನ್ನ ಶಕ್ತಿ ಪ್ರದರ್ಶನದ ಆಚರಣೆಯಿಂದ ತಮ್ಮನ್ನ ಹೊರಗಿಟ್ಟಿರೋದನ್ನ ಅವ್ರು ಅರಗಿಸಿಕೊಳ್ಳೋದಿಕ್ ಸಾಧ್ಯ ಆಗ್ತಾ ಇಲ್ಲ. ಇದೇ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.